ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇದು ಬಂದುಬಿಟ್ಟು ಹಬ್ಬದ ನೆಕ್ಸ್ಟ್ ಡೇ ಅಂದರೆ ಫ್ರೈಡೇ. ಸೊ ಇವತ್ತು ಹಾಸ್ಪಿಟಲ್ಗೆ ಹೋಗೋದಿತ್ತು. ನನ್ನದೇ ಲಾಸ್ಟ್ ಟೈಮ್ ಒಂದ್ಸಲ ತೋರಿಸಿದ್ದೆ. ನಂದು ಹಳೆ ವ್ಲಾಗೆಲ್ಲ ನೋಡೋರು ಯಾರಾದರೂ ಇದ್ದರೆ ಅವರಿಗೆ ಗೊತ್ತಿರ್ಬೋದು. ನನ್ನ ಮಗಳನ್ನು ಹಾಸ್ಪಿಟಲ್ಗೆ ತೋರಿಸಿದ್ದೆ. ಸೊ ಅಲ್ಲಿ ಅವರು ಸರ್ಜರಿ ಮಾಡಬೇಕು ಅಂತ ಹೇಳಿದ್ರಲ್ವ. ಸೊ ಹಾಗಾಗಿ ಬೇರೆ ಕಡೆ ಒಂದು ಸಲ ತೋರಿಸೋಣ, ಅವರು ಒಂದೇ ಸಲ ಹೇಳಿದ್ರಲ್ವ ಅಂತೇಳಿ ನಾವು ಅರ್ಜೆಂಟಾಗಿ ಮಾಡೋದು ಸರಿಯಲ್ಲ. ಸೊ ನೋಡೋಣ, ಬೇರೆ ಕಡೆ ಒಂದೆರಡು ಕಡೆ ತೋರಿಸ್ತೀನಿ, ಅಲ್ಲೂ ಏನಂತಾರೆ ನೋಡೋಣ. ಅಲ್ಲೂ ಅದೇ ಮಾಡಬೇಕು ಅಂತ ಹೇಳಿದರೆ ಮಾಡ್ಸೋಣ, ನೋಡೋಣ ಏನಾಗುತ್ತೆ ಅಂತೇಳಿ ನೋಡೋಣ ಅಂತೇಳಿ ಇವಾಗ ನಾನಿಲ್ಲಿ ಫಾದರ್ ಮುಲ್ಲರ್ ಹಾಸ್ಪಿಟಲ್ ಇದೆಯಲ್ವ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಾನು ಜಸ್ಟ್ ಇವಾಗ ತೋರಿಸೋಣ ಅಂತೇಳಿ ಹೋಗ್ತಾ ಇರೋದು. ಬಟ್ ಮುಂದೆ ಏನಾಯಿತು ಅಂತೇಳಿ ನಾನು ನಿಮಗೆ ಮುಂದೆ ಹೇಳ್ತೀನಿ. ಬಟ್ ಇವಾಗ ನಾನು ನನ್ನ ಮಗಳು ಇಬ್ಬರೇ ಹೋಗ್ತಾ ಇರೋದು. ಹಸ್ಬೆಂಡ್ ಬಸ್ ಸ್ಟ್ಯಾಂಡ್ ತನಕ ಏನು ಬಿಡ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಅವ್ರ ಜೊತೆ ಇವಾಗ ಬಸ್ ಸ್ಟ್ಯಾಂಡ್ ತನಕ ಹೋಗ್ತಾ ಇದ್ದೀವಿ. ಸೊ ಇವಾಗ ಬಸ್ ಬಂತು. ನಾನು ಮಗಳು ಇವಾಗ ಹೋಗ್ತಾ ಇದ್ದೀವಿ. ಹಸ್ಬೆಂಡ್ ರಿಟರ್ನ್ ಹೋದರು. ಅವರೂ ಬರ್ತೀನಿ ಅಂತ ಹೇಳಿದರು. ಬಟ್ ನಾನಂದರೆ ಬೇಡ, ಇವಾಗ ಜಸ್ಟ್ ತೋರಿಸೋದಕ್ಕೆ ಹೋಗ್ತಿರೋದಲ್ವ. ಸೊ ನಾನು ಇವಳು ಇಬ್ಬರೇ ಹೋಗ್ತೀವಿ. ನಾವು ಅಂದರೆ ಸ್ಕೂಟಿಲೇ ಹೋಗ್ಬೋದಿತ್ತು, ಬಟ್ ಇವಳಿರೋದ್ರಿಂದ ಆಗಲ್ಲ. ಚಿಕ್ಕವಳಾದರೆ ಕರ್ಕೊಂಡು ಹೋಗ್ಬೋದು ಸ್ಕೂಟಿಲೇ. ಸೊ ಬಸ್ಸಲ್ಲಿ ಮೂರು ಜನ ಹೋಗೋದು ಸುಮ್ಮನೆ ಯಾಕೆ, ಅವ್ರು ರಜೆ ಮಾಡೋದೇ ಅಪರೂಪಕ್ಕೆ. ಸೊ ಅದಕ್ಕೋಸ್ಕರ ಬೇಡ, ನಾನೇ ಹೋಗ್ತೀನಿ ಅಂತೇಳಿ ಇವಾಗ ನಾನು ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಹಾಗೇನಿಲ್ಲ, ಒಬ್ಬರು ಬಸ್ಸಲ್ಲಿ ಒಬ್ಬರು ಸಾರಿ ಹಾಕ್ಕೊಂಡಿದ್ರು. ಸೊ ಅದರದ್ದು ಡಿಸೈನ್ ನನಗೆ ತುಂಬ ಚೆನ್ನಾಗಿ ಕಾಣಿಸ್ತು ಫುಲ್ಲು. ಸೊ ಅದಕ್ಕೋಸ್ಕರ ಅದನ್ನು ಒಂದು ವಿಡಿಯೋ ಮಾಡಿದ್ದೆ. ಸೊ ಇವಾಗ ನಾವಿಲ್ಲಿ ಹಾಸ್ಪಿಟಲ್ ಹತ್ರ ರೀಚ್ ಆಗಿದ್ದೀವಿ. ನಾವಿಲ್ಲಿ ಫಾದರ್ ಮುಲ್ಲರ್ ಹಾಸ್ಪಿಟಲ್ ಇದೆಯಲ್ವ ಮಂಗಳೂರಲ್ಲಿ, ಕಂಕನಾಡಿಯಲ್ಲಿ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ನಾನು ಕಮ್ಮಿ ಫಾದರ್ ಮುಲ್ಲರ್ ಹಾಸ್ಪಿಟಲಿಗೆಲ್ಲ ಹೋಗೋದು. ಬಟ್ ನಮ್ಮಮ್ಮ ಜಾಸ್ತಿಯಾಗಿ ನಾವು ಚಿಕ್ಕವರಿದ್ದಾಗ ನಮಗೆ ಸ್ಕಿನ್ನಿದೆಲ್ಲ ಪ್ರಾಬ್ಲಮ್ ಜಾಸ್ತಿ ಇದ್ದಿದ್ದು. ನನಗಲ್ಲ, ನನ್ನ ತಂಗಿ ಇದ್ದಾಳೆ ಇಬ್ಬರು, ಅವರಿಗೆಲ್ಲ ಸ್ಕಿನ್ನಿದು ಪ್ರಾಬ್ಲಮ್ ಎಲ್ಲ ಸ್ವಲ್ಪ ಜಾಸ್ತಿ ಇದ್ದಿದ್ದು. ಸೊ ಹಾಗಾಗಿ ನಮ್ಮಮ್ಮ ಸ್ಕಿನ್ ಪ್ರಾಬ್ಲಮ್ಗೆ ಜಾಸ್ತಿಯಾಗಿ ಇಲ್ಲಿ ಫಾದರ್ ಮುಲ್ಲರ್ ಹಾಸ್ಪಿಟಲ್ಗೆ ತೋರಿಸ್ತಾ ಇದ್ದಿದ್ದು. ಎಲ್ಲದಕ್ಕೂ ಚೆನ್ನಾಗೇ ಇದೆ, ಬಟ್ ನಮ್ಮಮ್ಮ ಜಾಸ್ತಿಯಾಗಿ ಸ್ಕಿನ್ನಿಗೆ ಫಾದರ್ ಮುಲ್ಲರ್ ಹಾಸ್ಪಿಟಲನ್ನೇ ಪ್ರಿಪೇರ್ ಮಾಡ್ತಾ ಇದ್ದಿದ್ದು. ಅಂದರೆ ಅಲ್ಲೇ ಚೆನ್ನಾಗಿ ಹಿಡಿಸುತ್ತೆ ಎಲ್ಲ ಸ್ಕಿನ್ನಿಗೆಲ್ಲ ಅಂತೇಳಿ. ಸೊ ಅದಕ್ಕೋಸ್ಕರ ಇವಾಗ ನಾವು ಅಲ್ಲಿಗೆ ಬಂದಿದ್ದೆ. ನಮ್ಮಪ್ಪ ಅಂದರು, ನೀನೊಂದು ಸಲ ಫಾದರ್ ಮುಲ್ಲರ್ಗೆ ತೋರಿಸು, ನೋಡು ಅಲ್ಲಿ ಏನಾಗುತ್ತೆ ಅಂತೇಳಿ. ಸೊ ಅದಕ್ಕೋಸ್ಕರ ಇವಾಗ ನಾನು ಬಂದಿದ್ದೀನಿ, ಫಸ್ಟ್ ಟೈಮ್ ಬಂದಿರೋದು. ಸೊ ಅಲ್ಲಿದು ಪ್ರೊಸೀಜರ್ ಎಲ್ಲ ನಂಗೆ ಅಷ್ಟೊಂದು ಕರೆಕ್ಟಾಗಿ ಗೊತ್ತಿಲ್ಲ, ಕೇಳಿ ಎಲ್ಲ ಮಾಡಿದ್ದೆ. ಸೊ ಇವಾಗ ಯಾವುದಕ್ಕೂ OTP ಅಂತೂ ಬೇಕೇ ಬೇಕನ್ಸುತ್ತೆ. ಇಲ್ಲೂ ಅದೇ ಥರ ಫಸ್ಟ್ ಟೈಮ್ ಹೋದಾಗ ಕಾರ್ಡ್ ಮಾಡ್ಕೋತೀವಲ್ವ. ಸೊ ಅದಕ್ಕೂ OTP ಆಧಾರ್ ಕಾರ್ಡೆಲ್ಲ ಕೇಳಿದರು. ಸೊ ಅಲ್ಲಿದು ಪ್ರೊಸೀಜರೆಲ್ಲ ಕಂಪ್ಲೀಟ್ ಆಯಿತು. ಸೊ ಅವರು ಏನು ಸ್ಕಿನ್ ಡಾಕ್ಟ್ರು ಇದ್ದಾರಲ್ವ, ಡರ್ಮಟಾಲಜಿಸ್ಟ್, ಅಲ್ಲಿ ಹೋಗಿ ಅಂತ ಹೇಳಿ ಕಳಿಸಿದ್ರು. ಸೊ ಅಲ್ಲಿಗೆ ಇವಾಗ ಬಂದಿದ್ದೀವಿ, ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ದು ಇನ್ನೂ ಬಂದಿಲ್ಲ. ಸೊ ಸ್ವಲ್ಪ ಜನ ಇದ್ದಾರೆ. ಸೊ ಅಲ್ಲಿ ತನಕ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಡಾಕ್ಟ್ರೆಲ್ಲ ನೋಡಿ ಆಯಿತು. ನೋಡಿ ಆದಮೇಲೆ ಅಂದರು ಅದು ಸರ್ಜರಿ ಮಾಡಲೇಬೇಕು, ಅದು ಈ ಥರ ಟ್ರೀಟ್ಮೆಂಟಲ್ಲೆಲ್ಲ ಹೋಗಲ್ಲ, ಮೆಡಿಸಿನಲ್ಲೆಲ್ಲ ಹೋಗಲ್ಲ, ಏನು ಸರ್ಜರಿ ಮಾಡಲೇಬೇಕು ಅಂತೇಳಿ. ಸೊ ಅದಕ್ಕೋಸ್ಕರ ಆಗ್ಬೋದು ಅಂತ ಹೇಳಿ ಸರ್ಜರಿಗೆ ಒಪ್ಕೊಂಡೆ. ಬಟ್ ಏನು ಆಸ್ಪತ್ರೆಗಳಲ್ಲೂ ಯಾವ ಥರ ಎಲ್ಲ ಮೋಸ ಮಾಡ್ತಾರೆ ಅಂತೇಳಿ ನೋಡಿ. ನಾನು ಇದೇ ನಾನು ಫಸ್ಟಿಗೆ ನಂದು ವೀಡಿಯೋ ನೋಡಿರೋರಿಗೆ ಗೊತ್ತಿರ್ಬೋದು ನಾನು ಯಾವ ಹಾಸ್ಪಿಟಲ್ಗೆ ತೋರಿಸಿದ್ದೆ ಅಂತೇಳಿ. ಸೊ ಅಲ್ಲಿ ನನಗೆ 20,000 ಆಗುತ್ತೆ ಅಂತ ಹೇಳಿದರು. ಜಸ್ಟ್ ಒಂದು 1 ಅವರ್ 1.5 ಅವರ್ದು ಏನು ಕೆಲಸ ಅಷ್ಟೇ, ಜಾಸ್ತಿ ಏನಿಲ್ಲ. ಅದಕ್ಕೆ 20,000 ಆಗುತ್ತೆ ಅಂತೇಳಿ. ಸೊ ಇಲ್ಲಿಗೆ ಬಂದು ತೋರಿಸಿದ್ನಲ್ಲ, ಇಲ್ಲಿ ಜಸ್ಟ್ ನನಗೆ ಹೇಳಿರೋದು ಬರೀ 2,000 ರುಪೀಸ್ ಆಗುತ್ತೆ ಅಂತೇಳಿ. ಅಂದರೆ ಕಾರ್ಡಿದು ಮೆಡಿಸಿನ್ಸ್ ಎಲ್ಲ ಬೇರೆ, ಬಟ್ ಅಲ್ಲಿ ಸರ್ಜರಿಗೆ ಜಸ್ಟ್ 2,000 ರುಪೀಸ್ ಆಗುತ್ತೆ ಅಂತೇಳಿ. ಸೊ ಅವರು ಆಮೇಲೆ ಅಂದರು, ಇವಾಗ ನಾವು ಅನಸ್ತೇಷಿಯಾ ಕೊಡಲ್ಲ, ಇವಾಗ ಬೇರೊಂದು ಪೇಷಂಟ್ ಇದ್ದಾರೆ, ನೀವು ಅಷ್ಟೊತ್ತಿಗೆ ಏನು ಲಂಚ್ ಮಾಡ್ಕೊಂಡು ಬನ್ನಿ ಅಂತೇಳಿ. ಸೊ ಇವಾಗ ನಾವಿಲ್ಲಿ ಕ್ಯಾಂಟೀನ್ಗೆ ಬಂದಿದ್ದೀವಿ ಲಂಚ್ ಮಾಡೋಣ ಅಂತೇಳಿ. ಅವಳಿಗೇನಾದರೂ ತಿನ್ಸೋಣ, ಆಮೇಲೆ 2:30 ಗಂಟೆ ಆಗುವಾಗ ಬನ್ನಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಇವಾಗ ಲಂಚ್ ಮಾಡೋದಕ್ಕೆ ಬಂದಿದ್ದೀವಿ. ಕೆಲವೊಂದು ಆಸ್ಪತ್ರೆಗಳಲ್ಲಿ ಯಾವ ಥರ ಮೋಸ ಮಾಡ್ತಾರೆ ನೋಡಿ. ನಾವು ಅದೇ ಒಬ್ಬರು ಒಂದು ಹಾಸ್ಪಿಟಲ್ಗೆ ತೋರಿಸಿದ ಮೇಲೆ ಅವರು ಹೇಳಿದ ತಕ್ಷಣವೇ ಮಾಡಬಾರ್ದು ಅಂತೇಳಿ ಇವಾಗಲೇ ಗೊತ್ತಾಯಿತು. ಒಂದು ಬೇರೆ ಕಡೆ ಹಾಸ್ಪಿಟಲ್ಗೂ ತೋರಿಸ್ಬೇಕು, ಅಲ್ಲೂ ಸಜೆಷನ್ ತಗೋಬೇಕು, ಅಲ್ಲಿ ಏನು ಹೇಳ್ತಾರೆ ನೋಡಬೇಕು, ಅಲ್ಲಿದು ಇಲ್ಲಿದು ಪ್ರೈಸಿಗೆ ಯಾವ ಥರ ಇದೆ ಅಂತೆಲ್ಲ ನೋಡಬೇಕು, ಆಮೇಲೇ ಮಾಡಬೇಕು. ಇವಾಗ ನೋಡಿ, ನಾನು ಯಾವ ಹಾಸ್ಪಿಟಲ್ ಅಂತ ಹೇಳಲ್ಲ, ಅಲ್ಲಿ ಹೋದಾಗ ನನಗೆ 20,000 ಆಗುತ್ತೆ ಅಂತಲೇ ಹೇಳಿದರು. ಬರೀ ಒಂದು ಸರ್ಜರಿಗೆ 20,000 ಆಗುತ್ತೆ ಅಂತೇಳಿ. ಮೆಡಿಸಿನ್ ಅದೆಲ್ಲ ಬೇರೆ, ಬಟ್ ಇಲ್ಲಿ ಬರೀ ಒಂದು ಸರ್ಜರಿಗೆ ಬರೀ 2,000 ರುಪೀಸ್ ಮಾತ್ರ ಆಗಿರೋದು, ನನಗೆ ಜಾಸ್ತಿ ಆಗಿಲ್ಲ. ಮತ್ತು ಮೆಡಿಸಿನ್ ಆಮೇಲೆ ಅಲ್ಲಿದು ಇದೆಲ್ಲ ಸೇರಿ ಒಂದು ಕಮ್ಮಿ ಅಂದ್ರೂ ಒಂದು 3,000 ಒಳಗಡೆ ಆಗಿರೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನಾಗಿಲ್ಲ.
ಸೊ ಅದಕ್ಕೋಸ್ಕರ ಹೇಳೋದು ಆಸ್ಪತ್ರೆಗಳಲ್ಲೂ ಯಾವ ಥರ ಮೋಸ ಮಾಡ್ತಾರೆ ಅಂತೇಳಿ ತುಂಬಾ ಹುಷಾರಾಗಿರಬೇಕು. ಸೊ ಇವಾಗ ಅವಳನ್ನ ಓ ಟಿ ರೂಮಿಗೆ ಕರ್ಕೊಂಡು ಹೋಗಿದ್ದಾರೆ. ತುಂಬಾ ಹೆದರ್ತಾ ಇದ್ಲು, ನನ್ನನ್ನು ನಿಲ್ಲೋದಕ್ಕೆ ಹೇಳಿದ್ಲು, ಬಟ್ ಅವರು ನಿಲ್ಲಿಸಲ್ವಲ್ಲ ಅಲ್ಲಿ. ನಾನು ಹೊರಗಡೆನೇ ಇಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ. ಒಂಥರ ಭಯನೂ ಆಗ್ತಾಯಿದೆ, ಯಾಕೆಂದರೆ ಚಿಕ್ಕ ಮಕ್ಕಳು ಹೆದರ್ತಾರಲ್ವ, ಅದು ಚಿಕ್ಕದೇ ಸರ್ಜರಿ ಅಂತೂ ತುಂಬ ಚಿಕ್ಕದು, ಹೆದರ್ತಾರಲ್ವ. ಸೊ ಅದಕ್ಕೋಸ್ಕರ ನನಗಂತೂ ತುಂಬಾ ಭಯ ಆಗ್ತಾಯಿತ್ತು. ಸೊ ನಂತರ ನಾನು ವೀಡಿಯೋಸ್ ಏನು ಮಾಡಿಲ್ಲ, ಇದು ನೈಟ್ ಮಾಡ್ತಾ ಇರೋದು. ನೋಡಿ ಇಷ್ಟು ಸ್ಟಿಚ್ ಹಾಕಿದ್ದಾರೆ ಅವರು, ಚಿಕ್ಕದು, ಅದು ಬಿಟ್ಟರೆ ಹಾಗೇ ದೊಡ್ಡದಾಗುತ್ತೆ. ಆಮೇಲೆ ಸರ್ಜರಿನೂ ಸ್ವಲ್ಪ ದೊಡ್ಡದು ಆಗುತ್ತೆ. ಸೊ ಅದಕ್ಕೋಸ್ಕರ ಇವಾಗಲೇ ಮಾಡಿ ಅಂತ ಹೇಳಿದ್ರಲ್ವ, ಸೊ ಅದಕ್ಕೋಸ್ಕರ ಇವತ್ತೇ ಮಾಡಿಸಿ ಬಂದಿದ್ದೀನಿ. ಇವಾಗ ಸದ್ಯಕ್ಕೆ ಏನು ಪೇಯ್ನ್ ಸ್ಟಾರ್ಟ್ ಆಗಿಲ್ಲ ಅವಳಿಗೆ, ಬಟ್ ನೆಕ್ಸ್ಟ್ ಡೇ ಅಂತೂ ತುಂಬಾ ಜೋರಾಗಿ ಜ್ವರ ಬಂದಿತ್ತು. ಜೋರಂದರೆ ತುಂಬಾ ಜೋರಾಗಿತ್ತು ಜ್ವರ. ಸೊ ಇದು ನೆಕ್ಸ್ಟ್ ಡೇ. ಸೊ ಇವತ್ತು ಏನಿಲ್ಲ, ಬೆಳಿಗ್ಗೆ ಅಂದರೆ ಸ್ಯಾಟರ್ಡೇ ಇದೆಯಲ್ವ, ಸ್ಯಾಟರ್ಡೇ ಬೆಳಿಗ್ಗೆ ಏನೂ ಕೆಲಸ ಇತ್ತಿಲ್ಲ. ನಾನು ರಾತ್ರಿ ಡಿನ್ನರೆಲ್ಲ ಅಮ್ಮನ ಮನೆಯಲ್ಲೇ ಮಾಡ್ಕೊಂಡೆಲ್ಲ ಬಂದಿದ್ದೆ, ಅಲ್ಲೇ ತಿಂದ್ಕೊಂಡೆಲ್ಲ ಬಂದಿರೋದು. ಯಾಕೆಂದರೆ ಇವಳ್ದು ಸರ್ಜರಿ ಆಯ್ತಲ್ವ, ಸೊ ಅದಕ್ಕೋಸ್ಕರ ಆ ಥರ ಬಿಟ್ಟು ಇರೋದು ಸರಿಯಲ್ಲ ಅಂತೇಳಿ ಅಲ್ಲೇ ಇದ್ದೆ, ಅಮ್ಮನ ಮನೆ ಹತ್ರನೇ ಇದ್ದೆ. ಸೊ ಅದಕ್ಕೋಸ್ಕರ ಏನು ಹೇಳೋದು ಅಂತಂದರೆ, ಯಾವುದೇ ಆಗಲಿ, ಏನೇ ಹುಷಾರಿಲ್ಲದೆ ಆಗಲಿ, ಇವಾಗ ಡಾಕ್ಟ್ರುಗಳು ಒಂದೊಂದು ಕಡೆ ತುಂಬಾ ಪ್ರೈಸ್ ಹೇಳ್ತಾರೆ, ತುಂಬಾ ಚಾರ್ಜ್ ಮಾಡ್ಕೋತಾರೆ. ಆಮೇಲೆ ಇವತ್ತೇ ಮಾಡಬೇಕು, ನೀವು ಇವತ್ತೇ ಮಾಡಿ, ಈಗಲೇ ಮಾಡಿ ಅಂತೆಲ್ಲ ಹೇಳಿ ತುಂಬಾ ಇದು ಮಾಡ್ತಾರೆ. ಆದ್ರೂ ನಾವು ಒಂದು ದಿವಸ ಟೈಮ್ ತೊಗೊಂಡು ಬೇರೆ ಆಸ್ಪತ್ರೆಗೂ ಹೋಗಿ ಕನ್ಸಲ್ಟ್ ಮಾಡೋದು ಒಳ್ಳೆಯದು ಅಂತೇಳಿ ಅನಿಸುತ್ತೆ. ಯಾಕೆಂದರೆ ಹೆಲ್ತ್ ಇಂಪಾರ್ಟೆಂಟ್, ಯಾಕೆಂದರೆ ಹೆಲ್ತ್ಗೋಸ್ಕರ ಎಷ್ಟು ಬೇಕಾದರೂ ಖರ್ಚು ಮಾಡಲೇಬೇಕು. ಬಟ್ ಆದ್ರೂ ಒಂದೊಂದು ಸಲ ಏನಾಗುತ್ತೆ ಅಂದರೆ, ನೋಡಿ ಇವಾಗ ನನಗೆ ಅಲ್ಲಿ 20,000 ಹೇಳಿದರು, ಇಲ್ಲಿ 2,000 ನನಗೆ ಕೆಲಸ ಮುಗೀತು. ಅದೇ ಕೆಲಸ ಅಂದರೆ ಅಲ್ಲಿ ಏನು ಹೇಳಿದರು ಅದನ್ನೇ ಇಲ್ಲೂ ಹೇಳಿರೋದು, ಅಲ್ಲೂ ಹೇಳಿರೋದು ಹಾಗೇ. ಇನ್ನು ಮೆಡಿಸಿನಲ್ಲಿ ಹೋಗಲ್ಲ, ಅದು ಸರ್ಜರಿ ಮಾಡಬೇಕು ಅಂತೇಳಿ ಇಲ್ಲೂ ಅದೇ ಹೇಳಿರೋದು, ಮೆಡಿಸಿನಲ್ಲಿ ಹೋಗಲ್ಲ, ಸರ್ಜರಿನೇ ಮಾಡಬೇಕು ಅಂತೇಳಿ. ಮಾಷಾಲ್ ಇವತ್ತು ಸ್ವಲ್ಪ ಹುಷಾರಿದ್ದಾಳೆ, ಸ್ವಲ್ಪ ಜ್ವರ ಇದೆ. ಸೊ ಇವಾಗ ನಾನು ರಾತ್ರಿ ನಮ್ಮ ಮನೆಗೇ ಕರ್ಕೊಂಡು ಹೋಗಿದ್ದೆ ಅವಳನ್ನ, ಯಾಕಂದರೆ ರಾತ್ರಿ ಏನಾದರೂ ಪೇಯ್ನ್ ಸ್ಟಾರ್ಟ್ ಆದರೆ ಅಂತೇಳಿ. ಸೊ ಬೆಳಿಗ್ಗೆನೇ ಸ್ಟಾರ್ಟ್ ಮಾಡಿದ್ದಾಳೆ ಅಮ್ಮನ ಮನೆ ಹೋಗೋಣ ಅಂತೇಳಿ. ಸೊ ಅದಕ್ಕೋಸ್ಕರ ಇವಾಗ ಅಮ್ಮನ ಮನೆ ಹತ್ರ ಹೋಗ್ತಾ ಇದ್ದೀನಿ. ಹಾಗೆಯೇ ಈದ್ ದಿವಸ ನಾನು ಶೀರ್ಕುರ್ಮಾ ಮಾಡಿದ್ದೆ, ಬಟ್ ಅದನ್ನು ಕುಡಿಯೋದಕ್ಕೇ ಆಗಿಲ್ಲ, ಕೆಲಸದಲ್ಲಿ ಫುಲ್ ಬ್ಯುಸಿಯಾಗಿ ಅದನ್ನು ಕುಡಿಯೋದಕ್ಕೆ ಟೈಮೇ ಸಿಕ್ಕಿಲ್ಲ. ಹಾಗೆಯೇ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ ಇವಾಗ ಅಮ್ಮನ ಮನೆ ತಗೊಬಂದಿದ್ದೆ, ಅದನ್ನು ಬಿಸಿ ಮಾಡಿ ಇವಾಗ ಅದನ್ನು ತಿಂತಾಯಿದ್ದೀನಿ. ಹಾಗೆಯೇ ಇಲ್ಲಿ ನನ್ನ ಮಗಳು ನೋಡಿ ಏನು ಮಾಡ್ತಿದ್ದಾಳೆ ಅಂತೇಳಿ, ನಮ್ಮ ಅಮ್ಮನ ಕೈಗೆ ನನ್ನ ತಂಗಿ ಮೆಹಂದಿ ಇಟ್ಟಿದ್ದಾಳೆ. ಅದನ್ನು ನೋಡಿ ನನ್ನ ತಂಗಿ ಮಗಳಿಗೆ ಇಲ್ಲಿ ಮೆಹಂದಿ ಇಡ್ತಾ ಇದ್ದಾಳೆ ನೋಡಿ. ಚಂದ ಬೇಡಿ Fatima, Fatima, ninka Elizabeth siya nga Mailanji. Elizabeth kata Mailanji. Awa, problem endille. Awale. ಸೊ ಹಾಗೆಯೇ ನಾನು ಈದಲ್ಲಿ ಮೆಹಂದಿನೇ ಇಟ್ಟಿಲ್ಲ, ಅದೇ ಹೇಳಿದ್ನಲ್ಲ, ಕೈ ಇಟ್ಕೊಂಡು ಸುಮ್ಮನೆ ಹಾಳು ಮಾಡೋದಕ್ಕಿಂತ ಹಬ್ಬದ ದಿವಸ ಇಟ್ಟಿಲ್ಲ ಅಂದರೂ ಆಗ್ಬೋದು ಅಂತೇಳಿ. ಸೊ ಇವತ್ತು ಇಡ್ತಾ ಇರೋದು, ಅಂದರೆ ನನ್ನ ತಂಗಿ ಬಂದಿದ್ದಾಳಲ್ವ, ಸೊ ಅವಳು ಕೈಯಲ್ಲಿ ಹಿಡಿಸ್ತಾ ಇದ್ದೀನಿ. ಒಂದೇ ಕೈಗೆ ಇಟ್ಟಿರೋದು, ಇನ್ನೊಂದು ಕೈಗೆ ಇನ್ನೂ ಆಗಬೇಕು. ಅಂದರೆ ತುಂಬಾ ಸ್ಲೋ ಆಗಿ ಬಿಡಿಸ್ತಾಳೆ, ಚೆನ್ನಾಗಿ ಬಿಡಿಸ್ತಾಳೆ ಮಾಷಾಅಲ್ಲಾ, ಬಟ್ ತುಂಬಾ ಸ್ಲೋ ಆಗಿ ಬಿಡಿಸ್ತಾಳೆ. ಸೊ ಅದಕ್ಕೋಸ್ಕರ ಒಂದು ಕೈ ಆಗೋಷ್ಟೊತ್ತಿಗೆ ಕಮ್ಮಿ ಅಂದ್ರೂ 1.5 ಗಂಟೆ ಆಗಿಬಿಟ್ಟಿತ್ತು. ಸೊ ಇವಾಗ ಏನು ಹಾಗೆಯೇ ಹಸ್ಬೆಂಡೂ ಡ್ಯೂಟಿಯಿಂದ ಬಂದಿದ್ದರು. ಮಕ್ಕಳಿಗೆ ಇವಾಗ ಮಂಡೆಯಿಂದ ಸ್ಕೂಲೂ ಸ್ಟಾರ್ಟ್ ಆಗಿದೆ. ಸ್ಕೂಲಲ್ಲಿ ಕೊಟ್ಟಿದ್ದರು ಬುಕ್ಸಲ್ಲಿ, ಈ ಸಲ ನಮಗೆ ಸ್ಕೂಲಿಂದನೇ ತಗೊಳ್ಳೋದಕ್ಕೆ. ಬಟ್ ಏನಂದರೆ ಅವರು ಬೈಂಡೆಲ್ಲ ಕರೆಕ್ಟಾಗಿ ಕೊಟ್ಟಿಲ್ಲ. ಇವಾಗ ಬುಕ್ ಕೊಡುವಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬೈಂಡು ಕೊಡಲೇಬೇಕಲ್ವ, ಅದೇನು ಕೊಟ್ಟಿಲ್ಲ. ನಂದು 2 ಮಕ್ಕಳದ್ದು ಬೈಂಡು ಒಬ್ಬಳಿಗೆ ಸಾಕಾಗಿದೆ. ಸೊ ಇನ್ನೊಬ್ಳದ್ದು ಬುಕ್ಸ್ ಎಲ್ಲ ಬಾಕಿ ಆಗಿಬಿಟ್ಟಿತ್ತು, ಆಮೇಲೆ ಲೇಬಲ್ ಇತ್ತಿಲ್ಲ. ಸೊ ಅದನ್ನೆಲ್ಲ ತಗೊಬರೋಣ ಅಂತೇಳಿ ಇವಾಗ ಹಸ್ಬೆಂಡ್ ಜೊತೆಗೆ ಹೋಗ್ತಾ ಇದ್ದೀನಿ KC ರೋಡ್ ಹತ್ರ. ಹಾಗೆಯೇ ತುಂಬಾ ಹೊಟ್ಟೆ ನೋವಾಗ್ತಾಯಿತ್ತು, ಹೀಟಿಗೆ ಅಂತೇಳಿ ಅನಿಸುತ್ತೆ. ಯಾಕೆಂದರೆ ನಾನ್ ವೆಜ್ಜೇ ಆಗ್ತಾ ಇದೆಯಲ್ವ ಹಬ್ಬ ಆದಮೇಲೆ. ಸೊ ಅದಕ್ಕೋಸ್ಕರ ತುಂಬಾ ಹೊಟ್ಟೆ ನೋವಾಗ್ತಾಯಿತ್ತು. ಹಾಗಾಗಿ ಹಸ್ಬೆಂಡ್ ಒಂದು ಎಳ್ನೀರನ್ನು ಕುಡಿಸಿದ್ರು. ಸೊ ಇವಾಗ ಇಲ್ಲಿ ಎಳ್ನೀರನ್ನು ಕುಡಿತಾ ಇದ್ದೀನಿ. ಸೊ ಇವಾಗ ಹಾಗೆಯೇ ನಾನಿಲ್ಲಿ ಫ್ಯಾನ್ಸಿಗೂ ಬಂದಿದ್ದೀನಿ. ತುಂಬಾ ರಶ್ ಇತ್ತು ಎಲ್ಲರಿಗೂ. ಇವಾಗ ಮಂಡೇ ಸ್ಕೂಲ್ ಸ್ಟಾರ್ಟ್ ಅಲ್ವಾ, ಎಲ್ಲ ಐಟಮ್ಸ್ಗಳೆಲ್ಲ ಬೇಕಿತ್ತಲ್ವ, ಹಾಗಾಗಿ ಈ ಶಾಪಲ್ಲಿ ಎಲ್ಲನೂ ಸಿಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿಗೇ ಬಂದಿದ್ದೀವಿ ಇವಾಗ ಮಕ್ಕಳದ್ದು ಐಟಮ್ಸ್ಗಳನ್ನೆಲ್ಲ ತಗೊಳ್ಳೋದಕ್ಕೆ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೇ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಯಾರಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ
ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಏನಾದರೂ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಇನ್ನು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.